ಮೇ ಐ ಕಮ್ ಇನ್ ಸರ್? ಬಾರಮ್ಮ. ಯಾಕಮ್ಮ ಲೇಟ್? ಫಸ್ಟ್ ಡೇ ಅಲ್ವಾ ಸರ್? ಏಯ್ ಲಚ್ಚರ ನೀನ ನಾನು ನೀವು ಕೇಳಿಲ್ವ ಸರ್ ನನ್ನ ಅವಾಲಿಂದ? ವಾಗ ಸರಿ ಬಿಡಿ ಸರ್. ನೀನ್ ನಡಿಯಮ್ಮ ಕೂತ್ಕೋ. ಓಕೆ ಸರ್. ಸರಿ ಹೋಯ್ತು. ಸಾರ್ ಹಿಟ್ಟಿಗೆ ಟೈಮ್ ಆಯ್ತು. ನಿದ್ದೆ ಮಾಡ್ತಾನೆ ತಿಂತಾ ಇರ್ತಿಯಲ್ಲ. ವಾ ಫಸ್ಟ್ ಮೀಟ್ ಫಸ್ಟ್ ಲವ್, ಐ ಥಿಂಕ್ ಶಿ ಲವ್ಸ್ ಮೀಯಾ. ನೀವ್ ಅದೆಲ್ಲ ಹೇಗ್ ಗೊತ್ತಿರೋಪ್ಪ, ನನ್ಗಂತೂ ಏನು ತಲೆಗೆ ಆಗ್ತಲ್ಲ. ವಾ ಈ ಕೇಸು ಪೆದ್ದಿ ಇಷ್ಟೊಂದು ಫಾಸ್ಟ್ ಅವಳೆ. ಏನು ನಮ್ ಬಾಧೆಗಳು ಏನೇನೋ ಇರ್ತಾವ ಬಿಡಮ್ಮ. ನಿಮ್ ಮಗ ಏನ್ ಮಗ ಲವ್ವಾ? ಮಗ ನಂಗ್ ಕಸಿನು ಮಗ, ನಂಗ್ ಮೊದ್ಲೇ ಗೊತ್ತಿತ್ತು. ಏನ್ ಮಗ? ತುಂಬಾ ಒಳ್ಳೆ ಹುಡುಗಿ ಮಗ, ನನಗೂ ಫ್ರೆಂಡ್ ಮಾಡ್ಕೊಡೋ. ಆಯ್ತು ಮಾಡ್ಸವ. ಮಗ ನಿಂಗೆ 5th ಸೆಮ್ ರಕ್ಷಾ ಇದ್ದಾಳಲ್ಲ, ನಂಗೂ ಫ್ರೆಂಡ್ ಮಾಡ್ಕೊಡೋ, ಬಿಟ್ಕೊಡ ಅವಳನ್ನ. ನಮ್ ಕಸಿನು ಮಗ. ಎಷ್ಟ್ ಜನ ಹುಡುಗಿರ್ಬೇಕು ಮಗ ನಿಂಗೆ? ಎ ಸೆಕ್ಷನ್ ಅಲ್ಲಿ ಲತಾ, IS ಬ್ರಾಂಚ್ ಅಲ್ಲಿ ಫಸ್ಟ್ ಡೆಸ್ಕು, ಸೆಕೆಂಡ್ ಡೆಸ್ಕು, ಥರ್ಡು, ಫೋರ್ತು ಎಲ್ಲ ಇವನು ಹುಡುಗಿರೇ. ನಮ್ಗೊಂಚೂರು ಬಿಡಪ್ಪ ಸ್ವಲ್ಪ. ಓ ಮಗ, ಎಲೆಕ್ಟ್ರಾನಿಕ್ಸ್ ಅಲ್ಲಿ ಒಂದು ಹುಡುಗಿ ಅವಳೆ, ಸಕ್ಕತ್ತಾಗವಳೆ. ನಾನ್ ಬೀಟ ಕಣ ಅನ್ಕೊಂಡೆ, ಈ ನನ್ನ ಮಗ ನಮ್ಮ ಹುಡುಗಿ ಅಂತಾನಲ್ಲ. ಮಗ ನಿಂಗೋಸ್ಕರ ಮೊನ್ನೆ ತಾನೆ PUC ಮಾನಸನ್ ಬಿಟ್ಕೊಟ್ನಲ್ಲೋ. ಮಗ ಉದ್ದೂಕೆ ಕುದುರೆ ತರ ಹುಡುಗಿನ ಇವ್ನ್ ಮಡಿಕೊಂಡು, ಕುಳ್ಳುಕೆ ಕತೆ ತರ ಹುಡುಗಿನ ನನಗೆ ಹೇಳ್ತಾನೆ. ಎಂತ ಫ್ರೆಂಡ್ ಅವನಲ್ಲ. ಮೆಕ್ಯಾನಿಕಲ್ ಯಾರು ಇಲ್ವಾ ಮಗ ನಿಂಗೆ ಡೌಗಳು? ನಿಂತರ ಅಲ್ಲ ಮಗ, ಐ ಲೈಕ್ ಓನ್ಲಿ ಗರ್ಲ್ಸ್ ಯಾ, ನೋ ಬಾಯ್ಸ್. ಇಂಜಿನಿಯರಿಂಗ್ ಅಲ್ಲ ಕಸಿನ್ ಚಾಪ್ಟರ್ ಹೇಳ್ಕೊಟ್ಟ. ಹೋಗ್ಲಿ ಏನಪ್ಪ ಇವಾಗ? ಇನ್ಮೇಲೆ ಯಾವ ಹೊಸ ಹುಡುಗಿಗೂ ಕಣ್ಣಾಕಂಗಿಲ್ಲ. ರಿಪೀಟ್ ಒನ್ಸ್ ಮೋರ್ ಯಾ. ಇನ್ಮೇಲೆ ಯಾವ ಹೊಸ ಹುಡುಗಿನೂ ಡೌ ಹೊಡೆಯಂಗಿಲ್ಲ. ಕೇಳಿಸ್ಕೊಂಡ್ರೇನಪ್ಪ? ಓಕೆನಪ್ಪ. ಏನ್ ಹೇಳಿ? ಇನ್ಮೇಲೆ ಯಾವ ಹೊಸ ಹುಡುಗಿಗೂ ಡೌ ಹೊಡಿ. ಇನ್ಮೇಲೆ ಯಾವ ಹೊಸ ಹುಡುಗಿಗೂ ಡೌ ಹೊಡಿಯಂಗಿಲ್ಲ. ಓಕೆನಪ್ಪ, ಆಯ್ತು. ಓಕೆನಪ್ಪ ಆಯ್ತು. ಓಕೆ. ಏನ್ರದ್ ಗಲಾಟೆ ಬಿಡ್ರಲೇ? ಏನ್ರದ್ ನಿಮ್ದು? ಏನ್ರಲ್ಲ ಅದ್ ನಿಮ್ ಗಲಾಟೆ? ಏನ್ರದು? ಏನ್ ಗೊತ್ತಾ ಮಾಮ, ಒಂದ್ ವಾರ ಇವನು, ಇನ್ನೊಂದ್ ವಾರ ನಾನು ಅಂತ ಒಪ್ಪಂದ ಆಗಿತ್ತು. ಈಗ ಒಂದ್ ವಾರ ಆಯ್ತು, ಬಿಡ್ಬೇಕು ತಾನೇ ಇವನು? ಬಿಡ್ಬೇಕು? ಯಾಕ ಬಿಡ್ಲಿಲ್ಲ ನೀನು? ಅದ್ ಸರಿ, ಏನ್ರಲ್ಲ ನಿಮ್ ಒಪ್ಪಂದ ಅದು? ಮಾಮೋ ಅದೇನಂದ್ರೆ ಹೇಳ್ರಲ್ಲ ಅದೇನು? ಏನಿಲ್ಲ ಮಾಮ್ಸ್, ನಮ್ ರೂಮ್ ಪಕ್ಕ ಆಂಟಿ ಸ್ನಾನ ಮಾಡೋದನ್ನ ನೋಡೋದಕ್ಕೆ ಒಂದ್ ವಾರ ನಾನು, ಇನ್ನೊಂದ್ ವಾರ ಇವನು ಅಂತ ಒಪ್ಪಂದ ಆಗಿತ್ತು. ಈಗ ಬಿಡ್ಬೇಕು ತಾನೇ ಇವನು? ಅಪ್ಪನ. Hey, Vinay and you, two Adnadis, follow me. ನಿಮ್ಮೆಲ್ರಿಗೂ ಈ ಸತಿ ಇಂಟರ್ನಲ್ಸ್ ಅಲ್ಲಿ 0 ಹಾಕ್ತೀನಿ. ಐ ವಿಲ್ ಅನೌನ್ಸ್ ದಿಸ್ ನ್ಯೂಸ್ ಇನ್ ಫ್ರಂಟ್ ಆಫ್ ಸ್ಟೂಡೆಂಟ್ಸ್ ಅಂಡ್ ಸ್ಟಫ್. ನೀವ್ ಹೇಳಿದ್ರಲ್ಲ ಮೇಡಮ್, ನಿಂಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ. ಇದೊಂದ್ ಚಾನ್ಸ್ ಬಿಟ್ಬಿಡಿ ಮೇಡಮ್, ನಾನು ನೋಡ್ಕೊಂತೀನಿ ಇನ್ಮೇಲೆ ಹಿಂಗ ಆಗ್ದಂಗೆ. ಹೌದು ವಿನಯ್, ನಿನ್ಗೋಸ್ಕರ ನಾನು ಬಿಡ್ತೀನಿ. ಆದ್ರೆ ಈ ನನ್ನ ಮಕ್ಳಿದಾರಲ್ಲ, ಇವ್ರ ಬಗ್ಗೆ ಮಾತ್ರ ಕೇಳಬೇಡ. ಮ್ಯಾಮ್ ಪ್ಲೀಸ್ ಮ್ಯಾಮ್. ಓಕೆ ವಿನಯ್, ನಿನ್ಗೋಸ್ಕರ ಇದೇ ಕೊನೆ ಸಾರಿ, ಲಾಸ್ಟ್ ಚಾನ್ಸ್. ಥ್ಯಾಂಕ್ ಯು. ನನ್ ಮಕ್ಳ ಏನ್ರಲ್ಲೇ, ಇನ್ನೊಂದ್ಸತಿ ಹಿಂಗೆಲ್ಲ ಮಾಡ್ಬೇಕಲ್ಲ. ತಳ್ರ ಬೇಕು. ಹಲೋ, ನಾನ್ಲೇ ಮಗ, ನಮ್ ಜೂನಿಯರ್ ಒಬ್ಬ ಇದ್ನಲ್ಲ ನನ್ ಮಗ, ಅವ ಇಂಜಿನಿಯರಿಂಗ್ ಮಾಡಂಗಿಲ್ಲ ಅಂತೇಳಿ ಬಂದ್ ಕೂತ್ ಮಷ್ಕಿರಿ ಮಾಡಾತಾನ. ಲೋ ಪ್ರೀನ್ ಫೋಟೋ ಬೇಕಂದಿದ್ಯಲ್ಲ, ಅದನ್ನ ಅವ್ನ ಬುಕ್ನಾಗ ಇಟ್ಟಿ ನೋಡ್ಲಿ, ಬಂದ್ ತಗೋಲಿ ಅದನ್ನ. ಲೋ ಎಷ್ಟ್ ದಿನ ಆಗಿತ್ಲ ರೂಮ್ ತಾ ಬಂದು. ಬಾಬಾ ಕುತ್ಕೋ. ಮಗ ನೀನ್ ಪಟ್ಟದ ಲಕ್ಷ್ಮಿ ಲವ್ ಮಾಡ್ತಿಲ್ಲ ತಾನೆ? ಇಲ್ಲಲೇ, ಯಾರ ಅವಳು? ಮಗ ಮಾಲಾಗೆ. ಮಗ ಚಿತ್ರಾಗೆ. ಲೇ ಇದಕ್ಕೆ ಕರ್ಸಿರ ರೂಮ್ ಹತ್ರ. ಲೇ ನನ್ ಮಕ್ಳ. ಮಾಮೋ ಅದು ಗೊತ್ತಿಲ್ಲ. ಲವ್ ಮಾಡ್ತಿಲ್ಲ ತಾನೆ? ಮಗ ಪ್ರಿಯಾ ಅಂದ್ರೆ ನಂಗೆ ತುಂಬಾ ಇಷ್ಟ ಮಗ. ಫೋಟೋ ಏನೇನ ಮಡಗಿದ್ಯಾ ಫೋನಾಗೆ? ಇಲ್ಲ. ನನ್ ಮಗನೇ, ಯಾರ್ದು ಇದ್ ಬುಕ್ಕು? ವಿವೇಕಾನಂದ್ರದ್ದು ಮಗ. ಏನ್ ಮಗ ಇವಳು ಸಾಕಾತಾಗವಳೆ? ಯಾರವಳು? ಫ್ರೆಶರ್ ಮಗ. ಫ್ರೆಶರ್. ಲೇ ಶಿಶಾ, ಎಷ್ಟನೇ ಸೆಮ್ಮ ನೀನು? 3rd ಸೆಮ್. ಹಾ
ಏನ್ ಮಗ ನೀನು ಬಂದಿನ್ನು ಒಂದೇ ತಿಂಗಳಾಗಿಲ್ಲ ಅವಳು ಆಲ್ರೆಡಿ ಬುಕ್ಕಾಗ ಫೋಟೋ ಮಡಗಿದ್ಯಾ ಬಲೆ ಇದ್ಯಾ ನೀನು ಲೇ ನನ್ನ ಬುಕ್ಕಲ್ಲಿ ಅವಳ ಫೋಟೋ ಹೆಂಗ್ ಬಂತು? ಯಾಕೋ ಶಿಷ್ಯ ಸಪ್ಕಿದ್ಯಾ ಲೇ ಮಗ ಅವಂಗ ಓದಾಕ್ ಇಂಟ್ರೆಸ್ಟ್ ಇಲ್ಲ ಅಂತ ಅದಕ್ಕ ಸಪ್ಪಗದನವ. ಲೇ ನಿಮ್ಗೆ ಓದಕ್ಕೆ ಇಂಟ್ರೆಸ್ಟ್ ಇಲ್ವೇನ್ಲ? ವಿನಿ ಫಸ್ಟ್ ಇಯರ್ ಅಲ್ಲಿ 3 ಸಬ್ಜೆಕ್ಟ್ ಬ್ಯಾಕು. ಏನ್ ಮಾಡ್ಬೇಕು ಅಂತಿದ್ಯಾ ಮುಂದೆ? ನಂಗೆ ಒಂದೇ ಗುರಿ ಇರೋದು, ಗಿಟಾರಿಸ್ಟ್ ಆಗ್ಬೇಕು, ಇಲ್ಲ ಅಂದ್ರೆ ಡ್ಯಾನ್ಸರ್ ಆಗ್ಬೇಕು. ಅವೆರಡೂ ಇಲ್ಲ ಅಂದ್ರೆ ಕವಿ ಆಗ್ಬೇಕು. ಥೂ ನನ್ ಮಗನೆ ಮಗ ಏನು ಇದು 3-4 ಅಂದ್ರೆ ಹೆಂಗೋ ಆತಿದೆ ಲೇ. ಅದಕ್ಕೆ ನೀನ್ ಸಪ್ಪ ಕೂತಿರೋದು. ನೋಡ ಗಿಟಾರ್ ಆಗ್ಲಿ ಇಂಜಿನಿಯರಿಂಗ್ ಆಗ್ಲಿ ಪೊಯಿಟಿಸ್ಟ್ ಆಗ್ಲಿ ಎಲ್ಲಾನು ಒಳ್ಳೆ ಫೀಲ್ಡೇನೆ. ಯಾವ್ದಾದ್ರು ಒಂದ್ ಸೆಲೆಕ್ಟ್ ಮಾಡ್ಕೊಬೇಕು. ಇಂದ್ಲೋರ್ಗೆ ಒಂದೇ ಆಪ್ಷನ್ ಇದ್ದಿದ್ದು, ಆದ್ರೆ ನಿಂಗೆ ಬೇಜಾನ್ ಆಪ್ಷನ್ಸ್ ಇದ್ದಾವೆ. ಇಷ್ಟಪಟ್ಟಿದ್ ಮಾಡ್ಬೇಕು. ನೀನ್ ಖುಷಿ ಆಗಿರೋದೇ ಮುಖ್ಯ. ಓಕೆ. ಥೂ ಮಕ್ಕ ಹಂಗ್ ಗಂಟಿಕ ಬೇಡ ಬಿಡಲೇ, ಸ್ಮೈಲ್ ಮಾಡೋ ಒಂಚೂರು. ಸರಿ ನಾನ್ ಬತ್ತೀನಲ್ಲೇ. ಮಗ ಕಾಲೇಜಲ್ಲಿ ಮೀಟ್ ಮಾಡೋಣ ಬೆಳಿಗ್ಗೆ. ಬತ್ತೀನ್ರಲ್ಲೇ ಬರ್ಲಾ? ಹೋಗ್ತಾ ಪೆಟ್ರೋಲ್ ಹಾಕ್ಸೋಬಿಡ ಗಾಡಿಗೆ. ಹೋಗ್ಕಣಲಿ. ಹಾಯ್ ಗಾಯ್ಸ್. ಹಾಯ್ ಸರ್. ಏನೋ ಕೇಳಿ ಸಂತು ಸಾರ್ ನಿಂಗೆ ಈ ಗೌತಮ ಬುದ್ಧನ ಇಬ್ಬರು ಪಕ್ಕದಲ್ಲಿ ಕುಳ್ಸ್ಕೊಂಡು ಹಾಳು ಮಾಡ್ಬಿಡು ಅಂತ ಹೇಳಿಲ್ವಾ? ಯಾಕೋ ಹಾಳು ಮಾಡ್ತೀಯಾ? ಹೋಗ್ಲಿ ಬಿಡಿ ಸಾರ್. ಓಕೆ, ಎಲ್ಲ ಕಾಲೇಜ್ ಬಂದಿದ್ದೀರಾ. ಏನು ಇಂಜಿನಿಯರಿಂಗ್ ಅಂದ್ರೆ? ಎಲ್ಲಿ ಬಡಿ ಟೆಲ್ ಮೀ. ಬತ್ತೀರಾ, ತಿಂತೀರಾ, ಮಲ್ಕೊಳ್ತೀರಾ, ವಾಯ್ತಾ ಇರ್ತೀರಾ. ಏನ್ರು ಇಂಜಿನಿಯರಿಂಗ್ ಅಂತಂದ್ರೆ? ಸರ್ ಏನಪ್ಪ? ನಾನ್ ಹೇಳ್ತೀನಿ ಸರ್. ಬಾಪ ಬಾ. ಮಗ ಬ್ಯಾಕ್ ಫಾರ್ವರ್ಡ್ ಹತ್ರ ಬಿಡ್ಬೇಕು. ಇಂಜಿನಿಯರಿಂಗ್ ಅಂದ್ರೆ ಅವ್ನ್ ಗೊತ್ತಿಲ್ಲ ಅಂತ ನೀ ಹೇಳ್ಕೊಡ್ಲಿಪ್ಪ. ನೋಡಿ ಸರ್. ಹೋಗ ಕೇಳಿಸ್ಕೊಳ್ರಪ್ಪ. ಫ್ರೆಂಡ್ಸ್ ನೀವೆಲ್ಲ ಮನೆ ಕಟ್ಟೋದ್ ನೋಡಿದ್ದೀರಾ? ಅಲ್ಲಿ ಒಬ್ರು ಗಾರ್ವೇರ್ ಇರ್ತಾರೆ, ಒಬ್ರು ಪ್ಲಂಬಿಂಗ್ ಇರ್ತಾರೆ, ಒಬ್ರು ಎಲೆಕ್ಟ್ರಿಷಿಯನ್ ಇರ್ತಾರೆ, ಮತ್ತೆ ಅದು ಇದು ಅಂತೇಳಿ ಇಂಟೀರಿಯರ್ ಎಕ್ಸ್ಟೀರಿಯರ್ ಅಂತೇಳಿ 10 ಜನ ಇರಲ್ವಾ? ಇರ್ತಾರೋ ಇರಲ್ವಾ ಹೇಳಿ? ಅವ್ರಿಗೆಲ್ಲ 10 ಜನಕ್ಕೂ 20 ವರ್ಷ ಎಕ್ಸ್ಪೀರಿಯನ್ಸ್ ಇರ್ತದೆ ಅಲ್ವಾ? 20 ವರ್ಷ ಎಕ್ಸ್ಪೀರಿಯನ್ಸ್ ಇರ್ತದೆ. ಅದೇ ನಮ್ಮ ಹುಡುಗರು ಅವಾಗ ತಾನೇ ಇಂಜಿನಿಯರಿಂಗ್ ಮುಗಿಸ್ ಹೋಗ್ತಾರೆ, ಫ್ರೆಶ್, ಏನು ಗೊತ್ತಿರಲ್ಲ. ಅದೇ 3-4 ವರ್ಷ ಎಕ್ಸ್ಪೀರಿಯನ್ಸ್ ಆಯ್ತು ಅಂತ ತಿಳ್ಕೊಳ್ಳಿ. ನಮ್ಮ ಇಂಜಿನಿಯರ್ ಹುಡುಗಂಗೆ ಶುರು ಮಾಡ್ತಾನೆ ದೊಡ್ಡ ದೊಡ್ಡ ಬ್ರಿಡ್ಜ್ ಅಂತೆ, ದೊಡ್ಡ ದೊಡ್ಡ ಅಣೆಕಟ್ಟಂತೆ, ಅದಂತೆ ಇದಂತೆ ಕಟ್ಸಕ್ಕೆ. ಅದೇ ಇವ್ರಿಗೆ 20 ವರ್ಷ ಎಕ್ಸ್ಪೀರಿಯನ್ಸ್ ಇಲ್ದೇ ಇರ್ಗಿರೋ ತಾಕತ್ ಇವ್ನ್ಗೆಲ್ಲಿಂದ ಬಂತು? ಬಿಕಾಸ್ ಆಫ್ ತಿಳ್ಕೊಳೋದ್ರಿಂದ ನಾಲೆಡ್ಜ್. ಅದಕ್ಕೇನೆ ಇಂಜಿನಿಯರಿಂಗ್ ಮಾಡ್ಬೇಕಾದ್ರೆ ಏನಾಗ್ಬಿಡ್ತದೆ ಅಂದ್ರೆ ಆಕ್ಚುಲಿ ತುಂಬಾ ತಿಳ್ಕೊಂಡಿರ್ತಾರೆ ಹುಡುಗರು. ಇವಾಗ 10 ಜನ ಡಿಫ್ರೆಂಟ್ ಕೆಲಸ ಮಾಡ್ತಿರ್ತಾರೆ ಅಂತ ತಿಳ್ಕೊಳ್ಳಿ ಕನ್ಸ್ಟ್ರಕ್ಷನ್ ಅಲ್ಲಿ. ಅದೇ ಇವಾಗ ನೋಡಿ, ಲೈಕ್ ಎಲೆಕ್ಟ್ರಿಷಿಯನ್ ಮಾಡ್ತಿರ್ತಾನ ಅವ್ನು ಯಾರೋ, ನೋಡಪ್ಪ ಇವತ್ತಿಂದ ನೀನ್ ಗಾರೆ ಕೆಲಸ ಮಾಡ್ಬೇಕು ಅಂದ್ರೆ ನನ್ ಕೈಲಿ ಆಗಲ್ಲ ಕಣ್ರಿ ಬರಲ್ಲ ಅಂತಾನೆ. ಅದೇ ಒಬ್ಬ ಇಂಜಿನಿಯರಿಂಗ್ ಮಾಡಿರೋ ಸ್ಟೂಡೆಂಟ್ಸ್ ತಗೊಳ್ಳಿ, 3-4 ವರ್ಷ ಎಕ್ಸ್ಪೀರಿಯನ್ಸ್ ಆಯ್ತು ಅಂತ ತಿಳ್ಕೊಳ್ಳಿ. 10 ಜನ ಅಲ್ಲ, 20 ಜನ ಅಲ್ಲ, ಎಷ್ಟು ಜನ ಬೇಕಾದ್ರೂ ಒಟ್ಟಿಗೆ ಸೇರಿಸಿ ಕೆಲಸ ಮಾಡೋ ತಾಕತ್ ಇರ್ತದೆ. ಅದು ಕಾಲ್ಡ್ ಇಂಜಿನಿಯರ್. ನೀವು ಇನ್ಮೇಲೆ ಚೆನ್ನಾಗಿ ತಲೆ ಓಡಿಸ್ತಾ. ಇಂಜಿನಿಯರಿಂಗ್ ಅಂದ್ರೆ ಹಿಂಗೇನಾ? ನಾನಂತ ಇನ್ಮೇಲೆ ಚೆನ್ನಾಗಿ ಓದ್ಕೋತೀನಪ್ಪ. ವಿನಿ ನಾನು ಕಾಲೇಜ್ ಟಾಪರ್ ಆಗ್ತೀನಿ. ಹೂಕಳ್ಳೆ ಓದಿ ಓದಿ ಟಾಪರ್ ಆಗ್ಬಿಡ್ಲ ನೀನು. ಬರ್ರೋ ಎಲ್ರು ಕ್ಯಾಂಟೀನ್ಗೆ ಹೋಗೋಣ. ನಡಿ ಹೋಗೋಣ. ಇಂಪಾರ್ಟೆಂಟ್ ಕೆಲಸ ಆಯ್ತಾ, ನಾನು ಬರಲ್ಲ, ಹೋಗ್ರೋ. ಹೊಸ ಮೇಡಮ್ ಬಂದಾರಂತ್ಲಿಪ್ಪ. ಹೆಂಗವ್ರಂತ್ಲೆ ಮಗ ಸಖತ್ತಾಗವ್ರಂತೂ, ಫುಲ್ಲು ಫ್ರೆಶ್ ಅಂತೆ. ಲೇ ಶಾನೆ ಹತ್ರ ಬೀಳ್ಬಿಡ್ಲಾ. ಈಗ ತಾನೇ ಡಿಗ್ರಿ ಮುಗಿಸ್ ಬಂದವ್ರಂತೆ, ಅದಕ್ಕೆ ಫ್ರೆಶ್ ಅನ್ನೋದು ನನ್ನ ಮಗನೇ.